ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿಯೇ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬಸ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ, ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನು ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ, ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ, ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಾರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಗ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಮೇಷರಾಶಿಗೆ ಹೇಗಿರುತ್ತೆ ಗೊತ್ತಾ? ಈ ಒಂದು ನವಂಬರ್ ಮಂತಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕಾದ್ರೆ ಮೇಷರಾಶಿ ಆಗಿರುತ್ತೆ. ಯಾಕಂದರೆ ನಿಮಗೆ ಎಂದಿನಂತೆ ಶನಿ ಗ್ರಹ ನಿಮಗೆ ಮೇಷರಾಶಿಗೆ ನೀಚತ್ವ ಪಡ್ಕೊತಾನೆ, ಸೂರ್ಯ ಉಚ್ಚತ್ವ ಪಡ್ಕೊತಾನೆ. ಸೂರ್ಯ ಶನಿ ಇಬ್ಬರು ಕೂಡ ಮಧ್ಯಭಾಗದಲ್ಲಿ ಕೆಟ್ಟು ಹೋಗ್ತಾರೆ. ಏನು ನವಂಬರ್ ಮಂತಲ್ಲಿ 14ನೇ ತಾರೀಕು ಮೇಲೆ ಸೂರ್ಯನ ಕೂಡ ಕೆಡ್ತಾನೆ. ನಿಮ್ಮ ಮನೆಯಲ್ಲೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಆದರೆ ಬಿಗ್ನೆಸ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಬುಧ ಗ್ರಹ ನಿಮ್ಮ ರಾಶಿನ ನೋಡ್ತಾನೆ, ನಿಮಗೆ ಬಿಗ್ನೆಸ್ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ನಿಮ್ಮಲ್ಲಿ ನಿಮ್ಮ ಮೇಷ ಲಗ್ನಕ್ಕೆ, ಮೇಷ ರಾಶಿಯವರಿಗೆ ಶನಿ ದಿಶೆ, ಶನಿ ಭುಕ್ತಿ ನಡೆದರೆ ತುಂಬ ಡೇಂಜರ್ ಆಗುತ್ತೆ. ಆಕ್ಸಿಡೆಂಟು, ಅಪಘಾತಗಳು, ನೋವುಗಳು, ದುಃಖಗಳು, ಸಾಲದಲ್ಲಿ ತೊಂದರೆಯನ್ನು ಸಿಗಾಕಿರ್ತೀರಂತ ಒಂದು ಹೇಳ್ತಾ ಇದೆ. ಇದನ್ನು ದಯವಿಟ್ಟು ಇದಕ್ಕಾಗಿ ನೀವು ಪರಿಹಾರವನ್ನು ಮಾಡಬೇಕಾದ್ರೆ ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಹೋಗಬೇಕು. ಪ್ರತಿ ದಿವಸ ಕಾಗೆಗೆ ಅನ್ನ ಹಾಕಬೇಕು, ತುಂಬ ಒಳ್ಳೆಯದಾಗುತ್ತೆ. ಗುರುಗ್ರಹ ಹುಚ್ಚನಾಗಿ ನಿಮಗೆ ಗುರುಗ್ರಹ ಕಟಕದಲ್ಲಿಂದ ವ್ಯಯಸ್ಥಾನವನ್ನು ಮೀನರಾಶಿಯಲ್ಲಿ ನೋಡ್ತಿದ್ದಾನೆ. ಇದು ತುಂಬ ಘೋರವಾದಂಥ ತೊಂದರೆಯನ್ನು ಕೊಡ್ತದೆ. ಅಂದರೆ ನಿಮ್ಮ ಫೈನಾನ್ಸು ದಿಢೀರ್ ಕುಸಿತವನ್ನು ಕಾಣುತ್ತೆ. ಆರೋಗ್ಯ ಸಮಸ್ಯೆ, ತೊಂದರೆ, ತಾಯಿಯಂದರಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಬರುತ್ತೆ. ಸುಖಸ್ಥಾನದಲ್ಲಿದ್ದರೆ ಮನೆಯೆಲ್ಲ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಮನೆ ಕಟ್ಬೋದು. ಗುರುಗ್ರಹ ಮೇಷರಾಶಿಗೆ ಮನೆ ಕಟ್ಟೋಕ್ಕೆ ತುಂಬ ಸಪೋರ್ಟ್ ಮಾಡ್ತಾನೆ. ಆದರೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಒಂದು ಸರಿಗೆ ನಿಮಗೆ ಕುಜಗ್ರಹ ಸಪ್ತಮವನ್ನು ನೋಡ್ತಾನೆ, ಅದು ತುಂಬ ಒಳ್ಳೆಯ ಬಲ. ಆದರೆ ನಿಮಗೆ ಇದೇ ತಿಂಗಳಲ್ಲಿ ಮಧ್ಯಭಾಗದಲ್ಲಿ ನಿಮಗೆ ಕುಜಗ್ರಹ ನಿಮಗೆ ವೃಶ್ಚಿಕ ರಾಶಿಗೆ ಬಂದಾಗ ಸೂರ್ಯ, ಬುಧ, ಶುಕ್ರ ಗ್ರಹ ಬರ್ತಾನೆ. ನಿಮಗೆ ಭಯಂಕರ ನಷ್ಟವನ್ನು ಅನುಭವಿಸ್ತದೆ. ಅಂದರೆ ಹೇಗೆ ಅಂದರೆ 10 ವರ್ಷ ಹಿಂದಕ್ಕೆ ಹೋಗುತ್ತೆ ಈ ತಿಂಗಳು ನಿಮ್ಮ ಲೈಫಲ್ಲಿ. ಈ ತಿಂಗಳು ನೀವು ಮೇಷರಾಶಿಯವರು ಯಾರಿಗೂ ದುಡ್ಡು ಕೊಡಬೇಡಿ, ಸಾಲ ಕೊಡಬೇಡಿ, ಸಾಲನೂ ಕೇಳಬೇಡಿ, ಸಾಲನೂ ಕೊಡಬೇಡಿ. ನೀವು ನಿಮ್ಮ ಪ್ರಾಡಿಗೆ ನೀವು ಆರಾಮಾಗಿರಿ. ನೀವು ಒಂದೇ ಒಂದು ಪರಿಹಾರವನ್ನು ಮಾಡ್ಕೋಬೇಕಾದ್ರೆ, ಒಂದು ನಿಮ್ಮಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರೋದ್ರಿಂದ ನೀವು ಶನೇಶ್ವರನಿಗೆ ಮತ್ತು ಶನೇಶ್ವರನ ಟೆಂಪಲ್ಲು, ಗುರು ಟೆಂಪಲ್ಲು, ಕುಜನ ಟೆಂಪಲ್ನ ಅಟೆಂಡ್ ಮಾಡಿ, ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ.
ಶನೇಶ್ವರನ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಯೂಸ್ ಮಾಡೋ ಕಲ್ಲು ಒಂದು ಬುಧಗ್ರಹದ ಪಚ್ಚೆನ ಯೂಸ್ ಮಾಡಿ ಮತ್ತು ಕುಬೇರ ಗ್ರಹ ಕಲ್ಲನ್ನು ಯೂಸ್ ಮಾಡಿ. ತುಂಬ ರಿಸಲ್ಟ್ ಬರುತ್ತೆ. ದಯವಿಟ್ಟು ಒಳ್ಳೆಯದಾಗಲಿ. ಯಾಕಂದರೆ ತುಂಬ ಕೆಟ್ಟಿರೋ ರಾಶಿ ಈ ಒಂದು ನವಂಬರ್ ಮಂತಲ್ಲಿ ಮೇಷರಾಶಿಗೆ ಟೈಮ್ ತುಂಬ ಕೆಟ್ಟಿದೆ. ದಯವಿಟ್ಟು ಅಧಿಕಾರಿಗಳು ಅಧಿಕಾರವನ್ನು ಕಳ್ಕೊತಾರೆ. ಗೌರ್ಮೆಂಟ್ ಆಫೀಸರ್ಸು ಸಸ್ಪೆಂಡ್ ಆಗಿಬಿಡ್ತಾರೆ. ಮತ್ತು ಒಂದಲ್ಲ ಒಂದು ಸಮಸ್ಯೆಗಳು, ಭಯಂಕರ ಕಷ್ಟಗಳು ಮೇಷರಾಶಿಗೆ ಸಿಕ್ಕಾಪಟ್ಟೆ ಇದೆ. ಈ ಕಷ್ಟಕ್ಕಾಗಿಯೇ ಪರಿಹಾರ ಒಂದು, ನೀವು ಎಲ್ಲರೂ ಕೂಡ ಈ ಕುದುರೆಗೆ ಮೇವನ್ನು ತಂದು ಕೊಟ್ಟರೆ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಕುದುರೆಗೆ ಯಾರು ಊಟ ಕೊಡಿ, ಮತ್ತು ಹಸುಗೆ ಸಿಕ್ಕಾಪಟ್ಟೆ ಊಟ ಕೊಡಿ. ಹಸು ಅಂದರೆ ಎಲ್ಲರೂ ಇದ್ದಾಗ ಅದು ಹಸ್ರುಲ್ಲೇ ಕೊಡಿ, ಒಣಗಿರೋ ಹುಲ್ಲನ್ನು ಕೊಡಬೇಡಿ. ಹಸ್ರುಲ್ಲು ಇಲ್ಲ ಏನಾರು ಒಂದು ಅವ್ರಿಗೆ ಧಾನ್ಯವನ್ನು ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವು ಡೈಲಿ ನಿಮ್ಮ ಮನೆಯನ್ನು ನೀವೇ ಕಸ ಗುಡಿಸಿ, ನೀವು ಒಂದು ದೇವ್ರ ಮನೆಯಾಗಲಿ ನಿಮ್ಮ ಮನೆ ಆಗಲಿ ಕಸ ಗುಡಿಸೋಷ್ಟು ನಿಮಗೆ ತುಂಬ ಪಾಸಿಟಿವ್ ಬರುತ್ತೆ, ನೆಗೆಟಿವ್ ದೋಷ ಹೋಗುತ್ತೆ. ಯಾಕಂದರೆ ಮೇಷರಾಶಿಗೆ ಟೈಮ್ ಕೆಟ್ಟಿರೋದ್ರಿಂದ ಈ ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ನೀವು ಮೇಷರಾಶಿ ಪೂಜೆಯನ್ನು ಭಾಳ ವಿಶೇಷವಾಗಿ ಮಾಡಿ. ಒಳ್ಳೆಯದಾಗಲಿ.